BO ಕಾಂತರಾಜು. ನಿನ್ನೆ ತಾನೇ ಈ ತಾಲೂಕಿಗೆ ಹೊಸದಾಗಿ ಬಂದಿದ್ದೀನಿ. ನಿನ್ನೆ ಸಂಜೆ ಹಾಸ್ಟೆಲ್ದು ಸಮಸ್ಯೆ ನನಗೆ ಗೊತ್ತಾದ ಮೇಲೆ ಟೆಂಡರ್ದಾರರ ಜೊತೆ ಮಾತಾಡಿ ಈಗ ಕೂಡಲೇ ರೇಷನ್ ಹಾಕಿ ಮಕ್ಕಳಿಗೆ ಊಟದ ವ್ಯವಸ್ಥೆ ಫಸ್ಟ್ ಮಾಡಿ ಅಂತ ಅವ್ರಿಗೆ ಹೇಳಿದ್ದೆ. ಅವರು ನಿನ್ನೆ ರಾತ್ರಿ ರೇಷನ್ ಹಾಕಿಲ್ಲ, ಇವಾಗ ಎಲ್ಲ ರೇಷನ್ನು ತಂದು ಹಾಕಿದ್ದಾರೆ. ತಂದು ಹಾಕಿ ಈಗ ಮಕ್ಕಳಿಗೆ ಮೆನು ಪ್ರಕಾರ ಇವತ್ತಿಂದ ಊಟ ಕೊಡೋ ವ್ಯವಸ್ಥೆ ನಡೀತಾ ಇದೆ. ಮತ್ತು ಬೇರೆ ಬೇರೆ ಸಣ್ಣ ಪುಟ್ಟ ಅವಶ್ಯಕತೆ ಇದೆ ಮಕ್ಕಳಿಗೆ, ಅದನ್ನ ಮೇಲಧಿಕಾರಿಗಳ ಗಮನ ತಂದು ಮಕ್ಕಳಿಗೆಲ್ಲ ಆ ಒಂದು ಅವಶ್ಯಕತೆಯನ್ನು ಪೂರೈಕೆ ಮಾಡಿ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡಿಸೋ ನಿಟ್ಟಿನಲ್ಲಿ ನಾನು ಖಂಡಿತವಾಗೂ ಪ್ರಯತ್ನ ಮಾಡ್ತೀನಿ ಅಂತ ಈ ಮೂಲಕ ತಮ್ಮಲ್ಲಿ ತಿಳಿಯಬಯಸುತ್ತೇನೆ. ಮತ್ತೆ ಸರ್, ಅಲ್ಲಿ ನಿಮ್ಗೆ ನೋಡಿದಾಗ ಅವ್ರು ಅಡುಗೆಯವ್ರು ತೋರಿಸಿದ್ರು ಬರೀ ಅರ್ಧ ಲೀಟ್ರ್ ಹಾಲಿತ್ತು, ಅದಕ್ಕೆ ನೀರು ಮಿಕ್ಸ್ ಮಾಡಿ ಇದನ್ನೇ ಕಾಫಿ ಕೊಡಬೇಕು ಅಂತೇಳಿ. ಇಲ್ಲ, ಇವತ್ತು ಅದಕ್ಕೆ ಟೆಂಡರ್ದಾರನ್ನ ಕರೆಸ್ತಾ ಇದ್ದೀನಿ. ಬಂದ ಮೇಲೆ ಆ ಮಕ್ಕಳಿಗೆ ಏನು ನಿಯಮಾನುಸಾರ ಎಷ್ಟು ಹಾಲು ಕೊಡಬೇಕು, ಸ್ನ್ಯಾಕ್ಸ್ ಕೊಡಬೇಕು ಅನ್ನೋದನ್ನ ಕಂಪಲ್ಸರಿ ಅವ್ರಿಗೆ ಕೊಡೋಂಗೆ ನಾನು ಮಾಡ್ತೀನಿ. ಅಲ್ಲಿ ತನಕ ಇವತ್ತಿಂದ ಸರಿಯಾಗಿ ಊಟದ ವ್ಯವಸ್ಥೆ ಮಾಡೋಣ, ಊಟ ತಿಂಡಿ ಮಾಡಿಕೊಂಡು ಓದಿ. ಊರಿಗೆಲ್ಲ ಒಯ್ತೀರಾ? ಇಲ್ಲ. ಇನ್ನು ನೀರೆಲ್ಲ ಚೆನ್ನಾಗಿ ಸಿಗ್ತಾ ಇದೆಯಾ? ನೀರು, ಬಿಸಿನೀರು, ಸೋಲಾರ್ ಇದೆಯಾ? ಸೋಲಾರ್ ಕರೆಕ್ಟ್ ಬರೋಂಗೆ ಮಾಡ್ಸೋಣ, ನೀರು ಚೆನ್ನಾಗಿ ಬರೋಂಗೆ ಮಾಡ್ಸೋಣ, ಆಯ್ತಾ? ನಿಮ್ಗೆ ಏನೇನು ಸವಲತ್ತು ಸರ್ಕಾರದಿಂದ ಬರಬೇಕು ಅದನ್ನೆಲ್ಲ ಕೊಡಿಸೋ ಜವಾಬ್ದಾರಿ ಮಾಡ್ತೀನಿ. ನೀವು ಚೆನ್ನಾಗಿ ಓದಿ, ಆಯಿತಾ? ಇವತ್ತಿಂದ ಏನು ಮೆನು ಪ್ರಕಾರ ಊಟ ಬಂದಿದೆ, ರೇಷನ್ ನೋಡೋಣ ಏನೇನು ತಂದಿದ್ದಾರೆ ಆಯಿತಾ, ಹಂಗೆ ಕೊಡೋಣ ಮಾಡಿ ಕೊಡಿಸೋ. ಇನ್ನೇನು ಸಮಸ್ಯೆ ಇದೆಯಾ? ಇದು ಬಿಟ್ಟರೆ